ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನನ್ನ ಯೂಟ್ಯೂಬ್ ಚಾನಲ್, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಂತಂತಂದರೆ, ಹ್ಯಾಂಗಿಂಗ್ ಬೀಡ್ಸ್ ನಾವೇ ಮನೆಯಲ್ಲಿ ಹೇಗೆ ಹಾಕ್ಕೊಳೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ನೋಡಿ, ಇದು ಬಂದು ಏನೇನು ಬೇಕು ನಮಗೆ ಅಂತಂದರೆ, ಹ್ಯಾಂಗಿಂಗ್ ಬೀಡ್ಸು ಮತ್ತು ಮ್ಯಾಚಿಂಗ್ ಬ್ಲೌಸ್ ಯಾವುದಿದೆಯೋ ಅದು ಥ್ರೆಡ್ ಕಲರು, ಸೂಜಿ ಮತ್ತು ಸ್ಕೇಲು, ಟೇಪು ಇದ್ದರೆ ಮತ್ತೆ ಎತ್ಕೊಂಡು ಪೆನ್ಸಿಲು, ಪೆನ್ನು, ಸ್ಕೆಚ್ ಪೆನ್ ಯಾವುದೇ ಇರಲಿ, ಮತ್ತು ಒಂದು ಸಿಸರು, ದಾರ ಇಷ್ಟು ಬೇಕಾಗುತ್ತೆ ನಮಗೆ. ಮನೆಯಲ್ಲೇ ಇರುತ್ತೆ ಆಲ್ಮೋಸ್ಟ್ ಈ ಥರ ಇದೆಲ್ಲ ನಮಗೆ. ಬಟ್ ಟೈಲರ್ ಹತ್ರ ಕೊಟ್ರೇನೂ ಹಾಕ್ಕೊಡ್ತಾರೆ, ಬಟ್ ತುಂಬ ಚಾರ್ಜ್ ಮಾಡ್ತಾರೆ. ಅಫೋರ್ಡಲ್ ಪ್ರೈಸಾಗೆ ನಾವೇ ಮನೆಯಲ್ಲೇ ಹೇಗೆ ಹಾಕ್ಕೊಳೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಅಮ್ಮಮ್ಮ ಅಂದರೆ ಒಂದು 300 ನಾವೇ ಉಳಿಸ್ಕೋಬೋದು. ಈ ಥರ ಹ್ಯಾಂಗಿಂಗ್ ಮಾಡ್ಕೋಬೇಕು ಅಂತಂದರೆ ಅವರು ಚಾರ್ಜ್ ಮಾಡ್ತಾರೆ, 400 ಸಮಥಿಂಗ್ ಚಾರ್ಜ್ ಮಾಡ್ತಾರೆ. ನಮಗೆ ಕೇವಲ ಒಂದು 100 ರುಪೀಸಲ್ಲೇ ನಮಗೆ ಮುಗ್ದೋಗುತ್ತೆ. ನಮಗೆ ಬೇಕಾಗಿರೋದು 100 ರುಪೀಸ್ಗೆಲ್ಲ ಸಿಗುತ್ತೆ. ಇನ್ನೂ ಹೋಲ್ಸೇಲಾಗಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ, 70, 60ಗೆಲ್ಲ ಸಿಗುತ್ತೆ ಈ ಥರ ಬೀಡ್ಸ್. ಹಾಗಾಗಿ ನಾವು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಳೋದು ಬೆಟರ್ ಅನಿಸುತ್ತೆ. ಬಟ್ ನಾರ್ಮಲ್ ಶಾಪಲ್ಲಿ 100 ರುಪೀಸ್ ಮಾರ್ತಾರೆ ಈ ಒಂದು ಪ್ಯಾಕೆಟು. ಇದಕ್ಕೆ ಬಂದು ನಾನು 4 ಎಳೆ ದಾರ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ಟ್ರಿಪ್ಪಾಗಿರುತ್ತೆ, ಸ್ವಲ್ಪ ತೂಕ ಜಾಸ್ತಿ ಅಲ್ವಾ. ಇದು ಹ್ಯಾಂಗಿಂಗ್ ಮಣಿ ಸ್ವಲ್ಪ ದಪ್ಪ ಇದೆ ಇದು, ಹಾಗಾಗಿ ಸ್ವಲ್ಪ ತೂಕ ಇರುತ್ತೆ ಅಂತ ಹೇಳಿ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ. ಎರಡು ಎಳೆ ಹಿಂಗೆ ದೂರಿಸಿ ಮತ್ತು ಹಿಂಗೆ 2 ಎಳೆ ಹತ್ರ 4 ಎಳೆ, ಟೋಟಲ್ 4 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೊಳ್ಳಿ ನೀವೂ ಅಷ್ಟೇ. ಈ ಥರ ಟೈಟಾಗಿ ಒಂದಲ್ದಿದ್ರೆ ಹಾಕ್ಕೊಳ್ಳಿ ನಾಟ್ ಹಾಕ್ಕೊಂಡ್ಮೇಲೆ ಟೈಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ಟೈಮ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಬ್ಲೌಸ್ಗೆ ಯಾವ ಥರ ಹಾಕೋದು ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಫುಲ್ ವಿಡಿಯೋ ನೋಡಿ, ಯಾರೂ ಅಷ್ಟೇ ಸ್ಕಿಪ್ ಮಾಡಬೇಡಿ. ಆದಷ್ಟು ಫುಲ್ ವಿಡಿಯೋ ನೋಡಿ, ಫುಲ್ ಡೀಟೇಲಾಗಿ ಹೇಳ್ತಿದ್ದೀನಿ ಯಾವ ಥರ ಏನು ಅಂತ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ನೋಡಿ. ಇದು ನೋಡಿ, ಈ ಥರ ಸ್ಕೇಲ್ ತೊಗೊಳ್ಳಿ. ಸ್ಕೇಲು, ಟೇಪು ಏನಾದ್ರೂ ನಡೀತೆ. ನನ್ನ ಹತ್ರ ಇದ್ದಿದ್ದು ಬಂದು ಸ್ಕೇಲು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಸ್ಕೇಲ್ ಇರುತ್ತೆ, ಟೇಪ್ಗಿಂತ ಸ್ಕೇಲ್ ಇರುತ್ತೆ. ಮಕ್ಕಳು ಇರ್ತಾರಲ್ವ, ಹಾಗಾಗಿ ಅವ್ರ ಹತ್ರನೂ ಸ್ಕೇಲ್ ತೊಗೊಂಡು ನಾವು ನಮಗೆ ಎಷ್ಟು ಬೇಕು ಅಂತ ಮೆಜರ್ಮೆಂಟು ಮಾಡ್ಕೋಬೇಕಾಗುತ್ತೆ ಫಸ್ಟು. ಹಾಗೆ ಹಾಕ್ಕೊಳಕ್ಕೆ ಹೋದರೆ ಒಂದು ಹತ್ರ ಚಿಕ್ಕದು, ಒಂದು ಹತ್ರ ಗ್ಯಾಪ್ ಇರುತ್ತೆ. ಈ ಥರ ಸ್ಕೇಲಲ್ಲಿ ಮೆಜರ್ಮೆಂಟ್ ಇಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಹಾಗಾಗಿ ನಾನು 1/2 ಇಂಚ್ ತೊಗೊತಿದ್ದೀನಿ. ನೋಡೋಣ 1/2 ಇಂಚು ಹತ್ತಿರ ಬರುತ್ತಾ ದೂರ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ಬೇಕಾದ್ರೂ 1/2 ಇಂಚ್ಗಿಂತ ಇನ್ನೂ 1/4 ಇಂಚೂ ಹಾಕ್ಕೊಳೋಣ ಅಂತ ಹೇಳಿ ನಾನು ಇವಾಗ ಜಸ್ಟ್ 1/2 ಇಂಚಿಗೆ ನಾನು ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ, ಇದು 1/2 ಇಂಚಿಗೆ ನಾನು ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಫುಲ್ಲು ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ 1/2 ಇಂಚಿಗೆ ನಾನು ಮೆಜರ್ಮೆಂಟ್ ಮಾಡಿಕೊಂಡೆ. ನೀವು ಅಷ್ಟೇ ಈ ಥರ ಮೆಜರ್ಮೆಂಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಒಂದು ಹತ್ರ ದೂರ, ಒಂದು ಹತ್ರ ಆಗಿಬಿಡುತ್ತೆ. ಈ ಥರ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಬಟ್ ಇಲ್ಲೇ ಹಾಕಬೇಕು ಅಂತ ಒಂದು ಥಾಟ್ ಇರುತ್ತಲ್ವ. ನೋಡಿ, ಈ ಥರ ಮೆಜರ್ಮೆಂಟ್ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ. ಹಾಗೇನೂ ಹಾಕ್ಕೊಂಡು ಹೋಗ್ಬೋದು, ಆದರೆ ಒಂದಾದರೂ ಒಂದು ಹತ್ರ ಒಂದು ದೂರ ಹಾಗೆ ಆಗುತ್ತೆ. ಆ ಕಾರಣಕ್ಕಾಗಿ ಮೆಜರ್ಮೆಂಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು. ಸ್ಕೇಲು, ಟೇಪು ನಿಮಗೆ ಅವಶ್ಯಕತೆ ಏನಿದೆಯೋ, ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ಇಟ್ಕೊಂಡು ನಾನು ಯಾವ ಥರ ಹಾಕಬೇಕು ಬೀಡ್ಸು ಅಂತ ಹೇಳ್ಕೊಡ್ತೀನಿ. ಈಗ ಬೀಡ್ಸ್ ಹಾಕ್ತಿದ್ದೀನಿ. ಇದು ನೋಡಿ, ಅಫೋರ್ಡಬಲ್ ಪ್ರೈಸೇ, ಕೇವಲ 100 ರುಪೀಸ್ ಒಂದು ತೊಗೊಂಡ್ರೆ. ಬಟ್ ಹೇಳಿದ್ನಲ್ವ ನಾನು ಆಗ್ಲೇ, ಇನ್ನೂ ಹೋಲ್ಸೇಲ್ ಅಂಗಡಿ ಆ ಥರ ತೊಗೊಂಡ್ರೆ 70, 60ಗೆಲ್ಲ ಸಿಗುತ್ತೆ. ಈ ಥರ ಪ್ಯಾಕೆಟ್ ಅಂದರೆ ಒಂದು 5 ಪ್ಯಾಕೆಟ್ ತೊಗೊಂಡ್ರೆ ಇನ್ನೂ ಕಮ್ಮಿ ಮಾಡ್ಕೊತಾರೆ ಹೋಲ್ಸೇಲ್ ಅಂಗಡಿಯಲ್ಲೆಲ್ಲ. ನೋಡಿ, ಈ ಥರ ಹಾಕ್ಕೋಬೇಕಾಗುತ್ತೆ. ಒಂದು ಮಣಿ ಯಾವ ಥರ ಹಾಕ್ಕೋಬೇಕಂದ್ರೆ ಶಾರ್ಟಿಂಗ್ ಹೇಳ್ತಿದ್ದೀನಿ. ನೋಡಿ, ಇವಾಗ ಮಾರ್ಕ್ ಮಾಡಿದ್ದೀನಲ್ವಾ, ಅದಕ್ಕೆ ಒಳಗಡೆ ಮೇಲೆ ಲೈನಿಂಗ್ ಮೇಲೇ ಹಾಕ್ಕೋಬೇಕಾಗುತ್ತೆ. ಬಾರ್ಡ್ರ್ ಇದೆಯಲ್ಲ, ಆ ಥರ ಎಲ್ಲ ಹೋಗಬಾರ್ದು. ಬರೀ ಲೈನಿಂಗ್ ಮೇಲೇ ಆದಷ್ಟು ಹಾಕ್ಕೊಳ್ಳಿ. ಬಾರ್ಡ್ರಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಬರೀ ಲೈನಿಂಗ್ ಮೇಲೇ ಹಾಕ್ಕೊತಿದ್ದೀನಿ ನಾನು. ಲೈನಿಂಗ್ ಮೇಲೆ ಒಂದು ಟೈಮ್ ಚುಚ್ಚಿಬಿಟ್ಟು ನೋಡಿ, ಈ ಥರ ಹಾಕ್ಕೊಂಡು ಒಂದು ಪಕ್ಕದಲ್ಲೇ ಹಾಗೆ ಸೂಜಿ ಬಂದು ಹೋಗಬೇಕಾಗುತ್ತೆ. ಇಲ್ಲಾಂತಂದರೆ ಮಣಿ ಲೂಸ್ ಆಗಿಬಿಡುತ್ತೆ. ಅದ್ರ ಪಕ್ಕದಲ್ಲೇ ಗಂಟು ಹಾಕ್ಕೊಳೋರು ಹಾಕ್ಕೋಬೋದು. ಇಲ್ಲಾಂದರೆ ಗಂಟು ಹಾಕ್ಕೊಳೋದಕ್ಕೆ ತುಂಬ ಲೇಟ್ ಆಗ್ತಿದೆ, ಒಂದೊಂದಕ್ಕೂ ಗಂಟು ಹಾಕಬೇಕಂದ್ರೆ ಕಷ್ಟ ಆಗ್ತಿದೆ ಅಂತಂದರೆ, ಆ ದಾರ ಇದೆಯಲ್ಲ, ಆ ದಾರ ಪಕ್ಕದಲ್ಲೇ ಒಂದು ಟೈಮ್ ನೀವು ಬಂದರೆ ಟೈಟ್ ಬರುತ್ತೆ ಮಣಿ. ಕೆಳಗಡೆ ಜಾರೋದಾಗಲಿ ಆ ಥರ ಏನೂ ಆಗಲ್ಲ. ಇವಾಗ ಚುಚ್ಚುತ್ತಿದ್ದೀರಲ್ಲ, ಈ ಥರ ಹಿಂಗೆ ಮಣಿ ಹಾಕ್ಬಿಟ್ಟು ಪಕ್ಕದಲ್ಲೇ ನೋಡಿ, ಈಗ ನಾನು ಹಾಕ್ತಿದ್ದೀನಿ ನೋಡಿ, ಇದ್ರ ಪಕ್ಕದಲ್ಲೇ ಈ ಥರ ಹಿಂಗೆ ಹಾಕ್ಕೊಂಡ್ರೆ ಟೈಟ್ ಬರುತ್ತೆ ಮಣಿ.
ಗಂಟು ಹಾಕೋ ಅವಶ್ಯಕತೆನೂ ಇರಲ್ಲ. ಈ ಥರ ಅದೇ ಥರ ಬಂದು ಫುಲ್ಲು ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ಈ ಥರ. ನನಗೆ ಬಂದು ಹಾಫ್ ಇಂಚು ಹಾಕ್ಕೊಂಡೆ. ಬಟ್ ಹಾಫ್ ಇಂಚ್ ಬಂದು ನನಗೆ ಸ್ವಲ್ಪ ದೂರ ಅನ್ನಿಸ್ತು. ನನಗೆ ಸ್ವಲ್ಪ ಮಂದಕ್ಕೆ ಬೇಕು ಅಂತ ಹೇಳಿ ಈ ಥರ ಹಾಫ್ ಇಂಚಲ್ಲಿ ನಾನು ಅದರಲ್ಲೇ 1/4 ಇಂಚು ಅದ್ರ ಪಕ್ಕದಲ್ಲೇ ಹಾಫ್ ಇಂಚ್ ಮಾಡಿದ್ನಲ್ಲೋ ಕರೆಕ್ಟಾಗಿ ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಮಣಿ ಹಾಕ್ಕೊತಿದ್ದೀನಿ. ನನಗೆ ಮಂದಕ್ಕೆ ಬೇಕಾ ಅಂದ್ಬಿಟ್ಟು. ನಿಮ್ಗೇನಾದರೂ ಮಣಿ ಕಮ್ಮಿ ಇದೆ, ನಂಗೆ ಅಷ್ಟೊಂದು ಮಂದ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ದೂರನೇ ಇರಲಿ ಅಂತಂದರೆ ನೀವು ಹಾಫ್ ಇಂಚಿಗೆ ಹಾಕ್ಕೊಳ್ಳಿ. ನಾನು 1/4 ಇಂಚಿಗೆ ಒಂದು ಮಣಿ ಹಾಕ್ಕೊಳ್ತಾ ಇದ್ದೀನಿ. ಡೀಟೇಲಾಗಿ ಹೇಳ್ತಿದ್ದೀನಿ ನೋಡಿ. ನಾನು ಬಂದು 1/4 ಇಂಚಿಗೆ ಹಾಕ್ಕೊತಿದ್ದೀನಿ. ಬಟ್ ಈ ಥರ ಇದೆಯಲ್ಲ, ಹಾಗಾಗಿ ನಾನು ಮಂದಕ್ಕೆ ಅಷ್ಟೊಂದು ದೂರ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಹತ್ರ ಹಾಕ್ಕೊತಿದ್ದೀನಿ. 1/4 ಇಂಚಿಗೆ ಒಂದು ಮಣಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬಂದು ಒಂದು ಪ್ಯಾಕೆಟ್ ಸಾಕಾಗುತ್ತೆ. ಇದೇ ಥರ ಬಂದು ಫುಲ್ಲು ಹ್ಯಾಂಗಿಂಗ್ ಬೀಡ್ಸ್ ಬಂದು ಇದೇ ಥರ ಫುಲ್ಲು ಕೈಗೆ 2 ಕೈಗೂ ಹಾಕಿ ಒಂದು ಸ್ವಲ್ಪ ಮಣಿ ಮಿಕ್ಕಿತ್ತು. ಅದು ಬಂದು ನಾನು ಬ್ಯಾಕ್ ಯಾವ ಥರ ಡಿಸೈನ್ ಇಕ್ತೀನಿ ಅಂತ ಅದು ತೋರಿಸ್ತೀನಿ. ಈ ಥರ ಕ್ಲಿಯರಾಗಿ ಹೇಳಿದ್ನಲ್ವ, ಈ ಥರ ಬಂದು ಹ್ಯಾಂಗಿಂಗ್ ಬೀಡ್ಸು ಬಂದು ಈ ಥರ ಹೊಲ್ಕೊಳೋದು. ಮನೆಯಲ್ಲೇ ನೀವು ಆರಾಮ್ಸಾಗಿ ನಿಮ್ಮ ಹತ್ರ ಬಂದು 1/2 ಅವರ್ ಟೈಮ್ ಇದ್ದರೆ ಸಾಕು. ಅಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಸಿಗುತ್ತೆ ಈ ಥರ ಸೂಜಿ ಆಗಿರಲಿ, ದಾರ ಮತ್ತು ಮ್ಯಾಚಿಂಗ್ ದಾರದ ಇರಲ್ಲ ಅನಿಸುತ್ತೆ. ಬಟ್ ನಡೀತಾ ಯಾವ ಕಲರ್ ಹಾಕಿದ್ರೂ ನಡೀತೆ, ಪರವಾಗಿಲ್ಲ. ಇದೇ ಕಲರ್ ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಳಗಡೆದ ಹಾಕ್ತೀರಿ, ಒಳಗಡೆದಾಗ ಕಾಣುತ್ತೆ ಅದಷ್ಟೇ. ಬರೀ ಲೈನಿಂಗ್ ಮೇಲೇ ಹಾಕ್ಕೋಬೇಕು. ಆದಷ್ಟು ನೀವು ಲೈನಿಂಗ್ ಮೇಲೇ ಹಾಕ್ಕೊಳ್ಳಿ. ಒಳಗಡೆ ಅಂದರೆ ಮೇಲೆ ಇರುತ್ತಲ್ವ ಆ ಬಟ್ಟೆಗೆ ಟಚ್ ಮಾಡಲೇಬಾರ್ದು, ಇಲ್ಲಾಂದರೆ ಹಾಗೆ ಕಾಣುತ್ತೆ ಒಳಗಡೆ. ಬರೀ ಲೈನಿಂಗ್ ಮೇಲೇ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಕಾಣ್ತಿದೆ. ನನಗೆ ಈ ಥರ ತಿಕ್ಕಾಗಿ ಮಂದಕ್ಕೆ ಬೇಕಾಗಿತ್ತು, ಅದಕ್ಕಾಗಿ ನಾನು ಈ ಥರ ಹಾಕ್ಕೊತಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪ ಮಣಿ ಕಮ್ಮಿ ಇದೆ, ಇಲ್ಲಾಂದರೆ ಪ್ಯಾಕೆಟ್ ಇಲ್ಲ ನಮ್ಮ ಹತ್ರ, ಇಷ್ಟು ಮಾತ್ರ ತೊಗೊಬಂದಿದ್ದೀನಿ ಅಂತಂದರೆ ನೀವು ಆರಾಮ್ಸಾಗಿ ಹಾಫ್ ಇಂಚಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ದೂರ ಬರುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅದು ಚೆನ್ನಾಗಿ ಕಾಣುತ್ತೆ. ನನಗೆ ಇನ್ನು ಸ್ವಲ್ಪ ಮಂದಕ್ಕೆ ಬೇಕು ಅಂತ ಹೇಳಿ ನಾನು ಈ ಥರ ಮಂದಕ್ಕೆ ಹಾಕ್ಕೊತಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಅಷ್ಟೊಂದು ಮಂದಕ್ಕೆ ಇಲ್ದಿರನ ಅಲ್ಲೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ. ನಿಮಗೆ ಮಂದಕ್ಕೆ ಬೇಕಂದರೆ ಮಂದಕ್ಕೂ ಹಾಕ್ಕೋಬೋದು, ಇಲ್ಲದ್ರೆ ಹಾಫ್ ಇಂಚಿಗೆ ಒಂದಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹ್ಯಾಂಗಿಂಗ್ ಬೀಡ್ಸು. ಇವಾಗ ಟ್ರೆಂಡಿ ಅಂತಂದರೆ ಈ ಥರದ ನಡೀತಿಯಲ್ಲ, ಅದಕ್ಕಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ಹಾಕ್ಕೋಬೋದಾಗಿದೆ. ಜಸ್ಟ್ ನಿಮ್ಮ ಹತ್ರ 1/2 ಅವರ್ ಟೈಮ್ ಇದ್ದರೆ ಸಾಕು. ಆದಷ್ಟು ಟೈಲರ್ ಹತ್ರ ಕೊಡ್ತಾರೆ ಅಂದ್ಕೊಳ್ಳಿ, ಬಟ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದಕ್ಕಾಗಿ ಯಾಕೆ ನಾವು ವೇಸ್ಟ್ ಮಾಡ್ಕೋಬೇಕು. ಪ್ಯಾಕೆಟ್ ತೊಗೊಬಂದ್ರೆ ನಮ್ಮ ಹತ್ರ 1/2 ಅವರ್ ಏನು ಸುಮಾರು ಗಂಟೆ ಫೋನ್ ನೋಡಿಕೊಂಡೇ ಕಳೆದ್ಬಿಡ್ತೀರಿ ಟೈಮು. ಅದೇ ಟೈಮ್ ಬಂದು ಸೇವ್ ಮಾಡ್ಕೊಂಡ್ರೆ 400 300 ನಾವು ಸೇವ್ ಮಾಡ್ಕೋಬೋದಲ್ವ. ಅದಕ್ಕಾಗಿ ಈ ಥರ ನಾನು ಟಿಪ್ ಹೇಳ್ಕೊಡ್ತಿದ್ದೀನಿ. ಅದಷ್ಟೇ ನಿಮಗೆ ಈ ಥರ ಟೈಮ್ ಏನಾದರೂ ಇದ್ದರೆ ನೀವೇ ಮನೆಯಲ್ಲಿ ತೊಗೊಬಂದು ಆರಾಮ್ಸೆ ಹಾಕ್ಕೋಬೋದು. ನೋಡಿ ಈ ಥರ ಫುಲ್ಲು ಈ ಥರ ಹಾಕ್ಕೊಂಡೋದ್ರೆ ನನಗೆ ಮಂದಕ್ಕೆ ಬೇಕಂತ ಹೇಳಿದ್ನಲ್ವ, ಅದಕ್ಕಾಗಿ. ಬಟ್ ನಾನು ಈ ಥರ ಶೇಪ್ ಇಟ್ಕೊಂಡಿದ್ನಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ನೀವು ನಾರ್ಮಲ್ ಇದ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಶೇಪಿಂದನೇ ನಾನು ಆ್ಯಕ್ಚುಲಿ ಮಂದಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ ಈ ಥರ ನಾಟ್ ಹಾಕ್ಕೊಂಡ್ರೆ ಆಯಿತು. ನಾಟೂ ಅಲ್ಲ, ಅದ್ರ ಪಕ್ಕದಲ್ಲೇ ಬಂದು ಎಳ್ಕೊಂಡೋಗಿ ಸ್ಟ್ರಾಂಗ್ ಆಗುತ್ತೆ, ಲೂಸ್ ಏನಾಗಲ್ಲ. ಅದೇ ಥರ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಒಂದೊಂದಕ್ಕೂ ಗಂಟು ಹಾಕ್ಕೊಂಡು ಹೋಗ್ಬೋದು, ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಗಂಟು ಏನು ಅವಶ್ಯಕತೆ ಇಲ್ಲ, ದಾರ ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಸಾಕು. ಹಾಗೆ ಪಕ್ಕದಲ್ಲೇ ಹಾಕ್ಕೊಂಡು ಹಾಗೆ ಟೈಟಾಗಿ ಹಾಕ್ಕೊಂಡ್ರೆ ಮುಗೀತು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೈಗೆಲ್ಲ ಹಾಕಿತ್ತಾಯಿತು. ನೆಕ್ಸ್ಟ್ ನೋಡಿ 2 ಕೈಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇದೆ. ಬಟ್ ನೋಡೋದಕ್ಕಿಂತ ಬ್ಲೌಸ್ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಕೈಗೆ. ನೋಡಿ ಕೈಗೆ ಈ ಥರ ಹಾಕಿದ್ದೀನಿ. ಮಂದಕ್ಕಿದ್ದಾವೆ, ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಆಮೇಲೆ ಬ್ಯಾಕ್ ಡಿಸೈನ್ ಬಂದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ಟ್ರೆಂಡ್ ಅಂದರೆ ಈ ಥರ ಅಲ್ವಾ, ಕ್ಲೋಸ್ ನೆಕ್ಕಲ್ಲಿ ಕೆಳಗಡೆ ಬಂದು ನಾನು ಇಟ್ಕೊಂಡಿದ್ದೀನಿ ಬ್ಯಾಕು. ಫ್ರಂಟ್ ಬಂದು ಈ ಥರ ಹೊಲ್ಸ್ಕೊಂಡಿದ್ದೀನಿ. ಕೈಗೆ ಬಫ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಡಿಸೈನ್. ನಿಮಗೂ ಯಾರಿಗಾದರೂ ಬೇಕಾದರೆ ಈ ಥರ ಡಿಸೈನ್ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ. ಮತ್ತು ಹಿಂದೆ ಬಂದು ಅಷ್ಟೊಂದು ಮಂದಕ್ಕೇನು ಹಾಕಿಲ್ಲ ನಾನು, ಹಾಫ್ ಇಂಚಿಗೆ ಒಂದು ಹಾಕಿದ್ದೀನಿ. ಓಕೆ ಆದರೆ ಕೈಗೆ ನನಗೆ ಮಂದಕ್ಕೆ ಬೇಕು ಅಂದ್ಬಿಟ್ಟು ಕೈಗೆ ಮಂದಕ್ಕೆ ಹಾಕ್ಕೊಂಡು ಬ್ಯಾಕ್ ಮಾತ್ರ ಹಾಫ್ ಇಂಚಿಗೆ ಒಂದು ಹಾಕ್ಕೊಂಡಿದ್ದೀನಿ. ಬಟ್ ಮಣಿ ಎಲ್ಲ ಒಳಗಡೆ ಹೋಗಿದೆ, ನೀಟಾಗಿ ಕಾಣಿಸಿಲ್ಲ. ಬಟ್ ಇಟ್ಕೊಂಡು ನೋಡಿದ್ರೆ ಅಂತೂ, ಹಾಕ್ಕೊಂಡು ನೋಡಿದ್ರೆ ಅಂತೂ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕೂರುತ್ತೆ ಮಣಿ. ನೋಡಿ ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಟ್ರೈ ಮಾಡಿ. ಅಫೋರ್ಡಬಲ್ ಪ್ರೈಸೇ, 100 ರುಪೀಸ್ದ ಮಣಿ. ಇನ್ನೇನು ಎಲ್ಲ ಮನೆಯಲ್ಲೇ ಸಿಗುತ್ತಲ್ವಲ್ಲ, ನಾನು ಫಸ್ಟೇ ಹೇಳಿದ್ನಲ್ವ.
ಈ ಥರ. ಬಟ್ ಡಿಸೈನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಯಾರಾದರೂ ಹೊಲ್ಸ್ಕೊಂಡಿಲ್ಲ ಅಂದರೆ ಒಂದು ಹೊಲ್ಸ್ಕೊಳ್ಳಿ. ಇದು ಒಂದು ಡಿಸೈನ್ ಇರಲಿ, ಬಟ್ ಡಿಸೈನು ಮತ್ತು ಬ್ಯಾಕೆಲ್ಲ ತುಂಬ ಚೆನ್ನಾಗಿದೆ. ಇಟ್ಕೊಂಡು ನೋಡಿದ್ದಾದ್ಮೇಲೆ ಅಂತೂ ಸಖತ್ತಾಗಿದೆ. ಯಾರಿಗಾದರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ. ಹಾಗೆ ಬಂದು ಲೈಕು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.